ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿದೆ. ಸದ್ಯ ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ನಡೆದಿರುವಂತಹ ಘಟನೆ ಇದು. ಎರಡು ಕಾರುಗಳ ನಡುವೆ ಅಪಘಾತ ನಡೆದಿದ್ದು ಭಾರೀ ಅನಾಹುತ ತಪ್ಪಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಬೆಂಗಳೂರು ಟು ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ನಡೆದಿರುವಂತಹ ಘಟನೆ. ಬೆಳಗ್ಗೆ 6 ಗಂಟೆಗೇನೆ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಈ ಒಂದು ಅಪಘಾತದಿಂದಾಗಿ ಹೊಸೂರು ಕಡೆಯಿಂದ ಕಾರೊಂದು ಬೆಂಗಳೂರು ಕಡೆಗೆ ಬರ್ತಾ ಇತ್ತು. ಇನ್ನು ನಿಯಂತ್ರಣ ತಪ್ಪಿ ಎದುರುಗಡೆ ಬರ್ತಾ ಇದ್ದಂತಹ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಪಲ್ಟಿಯಾಗಿದೆ. ಓರ್ವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಅದು ಬಿಟ್ಟರೆ ಬೇರೆ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ಅಪಘಾತದ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬೆಳ್ಳಂಬೆಳಗ್ಗೆನೆ ಎಲಿವೇಟೆಡ್ ಮೇಲೆ ಅಂದರೆ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇಲ್ಲಿಂದ ಸ್ಪೀಡ್ ಆಗಿ ಬಂದು ಹೊಡೆದಿರೋದು ಸರ್. ಗಾಡಿ ಕಂಟ್ರೋಲ್ ಆಗಲಿದೆ. ಯಾರಿಗಾರು ಏನಾದರೂ ಗಾಯ ಆಗಿದೆಯಾ? ಇಲ್ಲ ಸರ್, ಅವ್ರಿಗೇನು ಗಾಯ ಆಗಿಲ್ಲ. ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಓಕೆ, ನೀವು ಆ ಕಾರ್ ಡ್ರೈವರ್ ಅಲ್ವಾ? ಕಾರು. ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಎರಡು ಕಾರುಗಳ ನಡುವೆ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಅಪಘಾತ ಸಂಭವಿಸಿದ್ದು ಸದ್ಯ ಭಾರೀ ಅನಾಹುತ ತಪ್ಪಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಇದೊಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಲಿವೇಟೆಡ್ ಫ್ಲೈಓವರ್ ಒಂದು ರೀತಿ ಅಪಘಾತಗಳ ಆಗರ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರತಿ ಕ್ಷಣದಲ್ಲೂ ವಾರಕ್ಕೆ ಒಂದಲ್ಲ ಎರಡಲ್ಲ ಕನಿಷ್ಠ 3 ಆಕ್ಸಿಡೆಂಟ್ಗಳು ಇಲ್ಲಿ ನಡೀತಾನೆ ಇರ್ತದೆ. ಆ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗಿನ ಜಾವ ಕೂಡ ಒಂದು ನಿದ್ದೆ ಮಂಪರಿನಲ್ಲಿದ್ದಂತಹ ಕಾರ್ ಡ್ರೈವರ್ ಏನಿರ್ತಾರೆ ಆತ ಏಕಾಏಕಿ ಒಂದು ಅಪಘಾತಕ್ಕೆ ಈಡಾಗಿರ್ತಕ್ಕಂಥದ್ದು. ಮುಖಾಮುಖಿ ಡಿಕ್ಕಿ ಹೊಡ್ಕೊಂಡು ಒಂದು ಬೆಳಗಿನ ಜಾವ 6 ಗಂಟೆ ಸುಮಾರಿನಲ್ಲಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಏಕಾಏಕಿ ಡಿಕ್ಕಿ ಹೊಡ್ಕೊಂಡಂತ ಕಾರು ಚಾಲಕ ಒಂದು ಪಲ್ಟಿ ಹೊಡೆದಿರ್ತಕ್ಕಂಥದ್ದು. ಆದ್ರೆ ಯಾವುದೇ ಅದೃಷ್ಟವಶಾತ್ ಯಾವುದೇ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಆ ಕಾರುಗಳನ್ನು ಕೂಡ ತೆರವು ಮಾಡಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ಎಲಿವೇಟೆಡ್ ಸಿಬ್ಬಂದಿ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮತ್ತೆ ಈ ಒಂದು 2 ವಾಹನಗಳನ್ನು ಕೂಡ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆಗೆ ರವಾನಿಸಲಾಗಿದ್ದು ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತಾನೆ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.